ಈಗ ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್. ಎಲ್ಲಿ ನೋಡಿದ್ರು ಕೂಡ ಯಾರು ರೇಟ್ ಅಂತೂ ಕಡಿಮೆ ಮಾಡಿಲ್ಲ ಸ್ವಾಮಿ. ಜನಸಾಮಾನ್ಯರು ಹೊರೆ ಮತ್ತೆ ಇವ್ರದ್ದು ಹೋರಾಟ. ಇವತ್ತು ಈಗ HDK ಕುಮಾರಸ್ವಾಮಿ, HDK ಮತ್ತು DK ಅದು ನಾನು ಮಾಹಿತಿ ಕೊಟ್ಟನಲ್ಲ, ಅವ್ರದ್ದೇನು ಇವ್ರದ್ದೇನು, ಅವರ ಹಣಕಾಸು ಇವರ ಹಣಕಾಸು ಎಲ್ಲ ಹೇಳಿದ್ನಲ್ಲ. ಇವತ್ತು ಇವರಿಬ್ಬರ ಹೋರಾಟದ ಜೊತೆಗೆ ಕಾಂಗ್ರೆಸ್ ಗವರ್ಮೆಂಟ್ ಎಷ್ಟು ಬೆಲೆ ಏರಿಕೆ ಮಾಡ್ತು, ಬಿಜೆಪಿ ಗವರ್ಮೆಂಟ್ ಎಷ್ಟು ಬೆಲೆ ಏರಿಕೆ ಮಾಡ್ತು ಹೇಳ್ಬಿಡ್ತೀನಿ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಕಾಂಗ್ರೆಸ್ಸಿಗರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಹಲವು ಜಿಲ್ಲೆಗಳಿಂದ ಬಂದ ಸಾವಿರಾರು ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು. ಶಾಸಕರು, ಸಚಿವರು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಮೇಲೆ ನೀವು ಬೆಲೆ ಏರಿಕೆ ಮಾಡಿದ್ರಿ ಅಂತ ಹೇಳಿ ನಿನ್ನೆ ಮೊನ್ನೆ ಪ್ರೊಟೆಸ್ಟ್ ಆಯ್ತು ಗೊತ್ತಾ ಬಿಜೆಪಿದು. ಕಾಂಗ್ರೆಸ್ ಅವರು ಬೆಲೆ ಏರಿಕೆ ಮಾಡಿದ್ರು ಅಂತ ಹೇಳಿ. ಇಬ್ರು ಮಾಡಿದ್ದು ಬೆಲೆ ಏರಿಕೆನೆ. ಬಿಚ್ಚಿಡ್ತೀನಿ ಬಿಡ್ಚಿಡ್ತೀನಿ ಸ್ಟೈಲ್ ಇದು. ಇಬ್ರು ಮಾಡಿದ್ದು ಬೆಲೆ ಏರಿಕೆನೆ, ಯಾರು ಕಡಿಮೆ ಮಾಡಲೇ ಇಲ್ಲ. ಇವತ್ತು ನಾನು ಕಾಂಗ್ರೆಸ್ ಸರ್ಕಾರ ಎಷ್ಟು ಬೆಲೆ ಏರಿಕೆ ಮಾಡಿದೆ ನಿಮಗೆ, ಕೇಂದ್ರದ ಬಿಜೆಪಿ ಸರ್ಕಾರ ಎಷ್ಟು ಬೆಲೆ ಏರಿಕೆ ಮಾಡಿದೆ, ನೀವು ಪಾಪ ಬೆಲೆ ಏರಿಕೆ ಏರಿಸಿಕೊಂಡು ಪಾಪ ಕಷ್ಟಪಡ್ತಾ ಇದ್ರಿ. ಅದರ ಬಗ್ಗೆ ಹೇಳ್ತೀನಿ ಒಂದು ರಿಪೋರ್ಟ್ ಆದ ನಂತರ. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕೈಪಡೆ ಟಾಂಗ್. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕಪ್ಪು ಪಟ್ಟಿ ತೊಟ್ಟು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಧುಮುಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿಗಳು ಬಿಜೆಪಿ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಸಿಲಿಂಡರ್ ಹಿಡಿದು ಆಕ್ರೋಶ ಹೊರಹಾಕಿದ ಬಂಡೆ. ಸಿಲಿಂಡರ್ ಹೊತ್ತು ಕೈ ಕಾರ್ಯಕರ್ತರ ಪ್ರೊಟೆಸ್ಟ್. ಆರ್ಎಸ್ಎಸ್ ಕಾರ್ಯಕರ್ತರ ಉಡುಪು ಧರಿಸಿ ಆಕ್ರೋಶ. ಕಾಂಗ್ರೆಸ್ ಮತ್ತೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು. ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು. ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು. ನಮ್ಮ ಕಾರ್ಯಕರ್ತರು ಅದಕ್ಕೆ ತ್ಯಾಗ ಬಲಿದಾನಗಳಿಗೆ ತಯಾರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಕಾಮಾಲೆ ಕಣ್ಣಿನಲ್ಲಿ ನಮ್ಮ ಸರ್ಕಾರವನ್ನ ನೋಡಬೇಡಿ. ನೀವು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ. ಕಾಮಾಲೆ ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ರೇ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ. ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ಕಣ್ಣಲ್ಲಿ ನೋಡಿ. ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಇಂದು ಬೆಲೆ ಏರಿಕೆ ವಿರುದ್ಧ ಹೋರಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್. ಎಲ್ಲಿ ನೋಡಿದ್ರು ಕೂಡ ಯಾರು ರೇಟ್ ಅಂತೂ ಕಡಿಮೆ ಮಾಡಿಲ್ಲ ಸ್ವಾಮಿ. ಜನಸಾಮಾನ್ಯರು ಹೊರೆ ಮತ್ತೆ ಇವ್ರದ್ದು ಹೋರಾಟ. ಇವತ್ತು ಈಗ HDK ಕುಮಾರಸ್ವಾಮಿ, HDK ಮತ್ತು DK ಅದು ನಾನು ಮಾಹಿತಿ ಕೊಟ್ಟನಲ್ಲ, ಅವ್ರದ್ದೇನು ಇವ್ರದ್ದೇನು, ಅವರ ಹಣಕಾಸು ಇವರ ಹಣಕಾಸು ಎಲ್ಲ ಹೇಳಿದ್ನಲ್ಲ. ಇವತ್ತು ಇವರಿಬ್ಬರ ಹೋರಾಟದ ಜೊತೆಗೆ ಕಾಂಗ್ರೆಸ್ ಗವರ್ಮೆಂಟ್ ಎಷ್ಟು ಬೆಲೆ ಏರಿಕೆ ಮಾಡ್ತು, ಬಿಜೆಪಿ ಗವರ್ಮೆಂಟ್ ಎಷ್ಟು ಬೆಲೆ ಏರಿಕೆ ಮಾಡ್ತು ಹೇಳ್ಬಿಡ್ತೀನಿ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಕಾಂಗ್ರೆಸ್ಸಿಗರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಹಲವು ಜಿಲ್ಲೆಗಳಿಂದ ಬಂದ ಸಾವಿರಾರು ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು. ಶಾಸಕರು, ಸಚಿವರು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಮೇಲೆ ನೀವು ಬೆಲೆ ಏರಿಕೆ ಮಾಡಿದ್ರಿ ಅಂತ ಹೇಳಿ ನಿನ್ನೆ ಮೊನ್ನೆ ಪ್ರೊಟೆಸ್ಟ್ ಆಯ್ತು ಗೊತ್ತಾ ಬಿಜೆಪಿದು. ಕಾಂಗ್ರೆಸ್ ಅವರು ಬೆಲೆ ಏರಿಕೆ ಮಾಡಿದ್ರು ಅಂತ ಹೇಳಿ. ಇಬ್ರು ಮಾಡಿದ್ದು ಬೆಲೆ ಏರಿಕೆನೆ. ಬಿಚ್ಚಿಡ್ತೀನಿ ಬಿಡ್ಚಿಡ್ತೀನಿ ಸ್ಟೈಲ್ ಇದು. ಇಬ್ರು ಮಾಡಿದ್ದು ಬೆಲೆ ಏರಿಕೆನೆ, ಯಾರು ಕಡಿಮೆ ಮಾಡಲೇ ಇಲ್ಲ. ಇವತ್ತು ನಾನು ಕಾಂಗ್ರೆಸ್ ಸರ್ಕಾರ ಎಷ್ಟು ಬೆಲೆ ಏರಿಕೆ ಮಾಡಿದೆ ನಿಮಗೆ, ಕೇಂದ್ರದ ಬಿಜೆಪಿ ಸರ್ಕಾರ ಎಷ್ಟು ಬೆಲೆ ಏರಿಕೆ ಮಾಡಿದೆ, ನೀವು ಪಾಪ ಬೆಲೆ ಏರಿಕೆ ಏರಿಸಿಕೊಂಡು ಪಾಪ ಕಷ್ಟಪಡ್ತಾ ಇದ್ರಿ. ಅದರ ಬಗ್ಗೆ ಹೇಳ್ತೀನಿ ಒಂದು ರಿಪೋರ್ಟ್ ಆದ ನಂತರ.
ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕೈಪಡೆ ಟಾಂಗ್. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕಪ್ಪು ಪಟ್ಟಿ ತೊಟ್ಟು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಧುಮುಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿಗಳು ಬಿಜೆಪಿ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಸಿಲಿಂಡರ್ ಹಿಡಿದು ಆಕ್ರೋಶ ಹೊರಹಾಕಿದ ಬಂಡೆ. ಸಿಲಿಂಡರ್ ಹೊತ್ತು ಕೈ ಕಾರ್ಯಕರ್ತರ ಪ್ರೊಟೆಸ್ಟ್. ಆರ್ಎಸ್ಎಸ್ ಕಾರ್ಯಕರ್ತರ ಉಡುಪು ಧರಿಸಿ ಆಕ್ರೋಶ. ಕಾಂಗ್ರೆಸ್ ಮತ್ತೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು. ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು. ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು. ನಮ್ಮ ಕಾರ್ಯಕರ್ತರು ಅದಕ್ಕೆ ತ್ಯಾಗ ಬಲಿದಾನಗಳಿಗೆ ತಯಾರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇವತ್ತು ಬಯಸ್ತಾ ಇದ್ದೀನಿ. ಕಾಮಾಲೆ ಕಣ್ಣಿನಲ್ಲಿ ನಮ್ಮ ಸರ್ಕಾರವನ್ನ ನೋಡಬೇಡಿ. ನೀವು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ. ಕಾಮಾಲೆ ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ರೇ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ. ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ಕಣ್ಣಲ್ಲಿ ನೋಡಿ. ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಇಂದು ಬೆಲೆ ಏರಿಕೆ ವಿರುದ್ಧ ಹೋರಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್. ಎಲ್ಲಿ ನೋಡಿದ್ರು ಕೂಡ ಯಾರು ರೇಟ್ ಅಂತೂ ಕಡಿಮೆ ಮಾಡಿಲ್ಲ ಸ್ವಾಮಿ. ಜನಸಾಮಾನ್ಯರು ಹೊರೆ ಮತ್ತೆ ಇವ್ರದ್ದು ಹೋರಾಟ. ಇವತ್ತು ಈಗ HDK ಕುಮಾರಸ್ವಾಮಿ, HDK ಮತ್ತು DK ನಾನು ಮಾಹಿತಿ ಕೊಟ್ಟನಲ್ಲ, ಅವ್ರದ್ದೇನು ಇವ್ರದ್ದೇನು, ಅವರ ಹಣಕಾಸು ಇವರ ಹಣಕಾಸು ಎಲ್ಲ ಹೇಳಿದ್ನಲ್ಲ. ಇವತ್ತು ಇವರಿಬ್ಬರ ಹೋರಾಟದ ಜೊತೆಗೆ ಕಾಂಗ್ರೆಸ್ ಗವರ್ಮೆಂಟ್ ಎಷ್ಟು ಬೆಲೆ ಏರಿಕೆ ಮಾಡ್ತು, ಬಿಜೆಪಿ ಗವರ್ಮೆಂಟ್ ಎಷ್ಟು ಬೆಲೆ ಏರಿಕೆ ಮಾಡ್ತು ಹೇಳ್ಬಿಡ್ತೀನಿ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಕಾಂಗ್ರೆಸ್ಸಿಗರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಹಲವು ಜಿಲ್ಲೆಗಳಿಂದ ಬಂದ ಸಾವಿರಾರು ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು. ಶಾಸಕರು, ಸಚಿವರು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಮೇಲೆ ನೀವು ಬೆಲೆ ಏರಿಕೆ ಮಾಡಿದ್ರಿ ಅಂತ ಹೇಳಿ ನಿನ್ನೆ ಮೊನ್ನೆ ಪ್ರೊಟೆಸ್ಟ್ ಆಯ್ತು ಗೊತ್ತಾ ಬಿಜೆಪಿದು. ಕಾಂಗ್ರೆಸ್ ಅವರು ಬೆಲೆ ಏರಿಕೆ ಮಾಡಿದ್ರು ಅಂತ ಹೇಳಿ. ಇಬ್ರು ಮಾಡಿದ್ದು ಬೆಲೆ ಏರಿಕೆನೆ. ಬಿಚ್ಚಿಡ್ತೀನಿ ಬಿಡ್ಚಿಡ್ತೀನಿ ಸ್ಟೈಲ್ ಇದು. ಇಬ್ರು ಮಾಡಿದ್ದು ಬೆಲೆ ಏರಿಕೆನೆ, ಯಾರು ಕಡಿಮೆ ಮಾಡಲೇ ಇಲ್ಲ. ಇವತ್ತು ನಾನು ಕಾಂಗ್ರೆಸ್ ಸರ್ಕಾರ ಎಷ್ಟು ಬೆಲೆ ಏರಿಕೆ ಮಾಡಿದೆ, ನಿಮಗೆ ಕೇಂದ್ರದ ಬಿಜೆಪಿ ಸರ್ಕಾರ ಎಷ್ಟು ಬೆಲೆ ಏರಿಕೆ ಮಾಡಿದೆ, ನೀವು ಪಾಪ ಬೆಲೆ ಏರಿಕೆ ಏರಿಸಿಕೊಂಡು ಪಾಪ ಕಷ್ಟಪಡ್ತಾ ಇದ್ರಿ. ಅದರ ಬಗ್ಗೆ ಹೇಳ್ತೀನಿ ಒಂದು ರಿಪೋರ್ಟ್ ಆದ ನಂತರ. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕೈಪಡೆ ಟಾಂಗ್. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕಪ್ಪು ಪಟ್ಟಿ ತೊಟ್ಟು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಧುಮುಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿಗಳು ಬಿಜೆಪಿ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಸಿಲಿಂಡರ್ ಹಿಡಿದು ಆಕ್ರೋಶ ಹೊರಹಾಕಿದ ಬಂಡೆ. ಸಿಲಿಂಡರ್ ಹೊತ್ತು ಕೈ ಕಾರ್ಯಕರ್ತರ ಪ್ರೊಟೆಸ್ಟ್. ಆರ್ಎಸ್ಎಸ್ ಕಾರ್ಯಕರ್ತರ ಉಡುಪು ಧರಿಸಿ ಆಕ್ರೋಶ. ಕಾಂಗ್ರೆಸ್ ಮತ್ತೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು. ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು.
ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು. ನಮ್ಮ ಕಾರ್ಯಕರ್ತರು ಅದಕ್ಕೆ ತ್ಯಾಗ ಬಲಿದಾನಗಳಿಗೆ ತಯಾರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಕಾಮಾಲೆ ಕಣ್ಣಿನಲ್ಲಿ ನಮ್ಮ ಸರ್ಕಾರವನ್ನ ನೋಡಬೇಡಿ. ನೀವು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ. ಕಾಮಾಲೆ ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ರೇ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ. ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ಕಣ್ಣಲ್ಲಿ ನೋಡಿ. ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಇಂದು ಬೆಲೆ ಏರಿಕೆ ವಿರುದ್ಧ ಹೋರಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.